ನೀಟ್ ಪರೀಕ್ಷೆಯಲ್ಲಿ ಗಂಗಾವತಿಯ ವಿದ್ಯಾನಿಕೇತನ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮೆರೆದಿದ್ದು 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮೆಡಿಕಲ್ ಪ್ರವೇಶಿಸುವ ಅರ್ಹತೆ ಹೊಂದಿದ್ದಾರೆ. ಈ ಕುರಿತು ವಿದ್ಯಾನಿಕೇತನ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಾದ ನೆಕ್ಕಂಟಿ ಸೂರಿಬಾಬು ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿ, ಅಖಿಲ ಭಾರತ ಮಟ್ಟದಲ್ಲಿ ನಡೆಯುವ ನೀಟ್ ಪರೀಕ್ಷೆಯಲ್ಲಿ ವಿದ್ಯಾನಿಕೇತನ ಪದವಿ ಪೂರ್ವ ಕಾಲೇಜಿನ 21 ವಿದ್ಯಾರ್ಥಿಗಳು 500ಕ್ಕೂ ಹೆಚ್ಚು ಅಂಕ ಹಾಗೂ 5 ವಿದ್ಯಾರ್ಥಿಗಳು 490ಕ್ಕೂ ಹೆಚ್ಚು ಅಂಕ ಗಳಿಸಿದ್ದು, 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಬಾರಿ ಮೆಡಿಕಲ್ ಪ್ರವೇಶಿಸುವ ಸಾಧ್ಯತೆ ಇದೆ. ಈ ಸಾಧನೆಗೆ ಉಪನ್ಯಾಸಕರುಗಳ ಪರಿಶ್ರಮ, ಪೋಷಕರ ಸಹಕಾರ ಹಾಗೂ ವಿದ್ಯಾರ್ಥಿಗಳ ಕಠಿಣ ಅಭ್ಯಾಸ ಕಾರಣ ಎಂದರು. ಪಾಲಕರ ಸಹಕಾರ ಇವೆಲ್ಲವೂ ಸೇರ್ಕೊಂಡು ನಿಜವಾಗಲೂ ಈ ವರ್ಷ ಏನು ನೀಟ್ ರಿಸಲ್ಟ್ ಏನು ರಿಫ್ಲೆಕ್ಟ್ ಆಗ್ತಾ ಇದೆ, ರ್ಯಾಂಕು ಮತ್ತು ಅಂಕಿ ಅಂಶಗಳ ಆಧಾರದ ಮೇಲೆ ಕನಿಷ್ಠ ಪಕ್ಷ 30 MBBS ಸೀಟ್ ಬರಲಿಕ್ಕೆ ಅವಕಾಶ ಇದೆ. ಯಶೋಧನ ವಿದ್ಯಾರ್ಥಿನಿ 607 ಅಂಕಗಳನ್ನು ಪಡೆಯುವ ಮುಖಾಂತರ ಮೊದಲನೇ ಸ್ಥಾನದಲ್ಲಿದ್ದರೆ, 500ಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಂಥ 21 ವಿದ್ಯಾರ್ಥಿಗಳು, ಆಲ್ಮೋಸ್ಟ್ 21 ವಿದ್ಯಾರ್ಥಿಗಳು 500 ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ. ಅದೇ ರೀತಿ 490ಕ್ಕೂ ಹೆಚ್ಚು 5 ಜನ ವಿದ್ಯಾರ್ಥಿಗಳು, 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಕ್ಯಾಟಗರಿಗಳನ್ನು ಪರಿಗಣನೆಯಲ್ಲಿ ತಗೊಂಡಾಗ ನಾವು 34 ವಿದ್ಯಾರ್ಥಿಗಳು ಈ ಒಂದು MBBS ಸೀಟ್ ಬರುವ ಸಂಭವ ಇದೆ ಅನ್ನೋ ಒಂದು ಈ ರಿಸಲ್ಟ್ ರ್ಯಾಂಕ್ ಮತ್ತು ಕ್ಯಾಟಗರಿ ರ್ಯಾಂಕ್ ರಿಫ್ಲೆಕ್ಟ್ ಆಗ್ತಾ ಇದೆ. ನಿಜವಾಗಲೂ ಇದು ಕಾಲೇಜಿಗೆ ಆ ಒಂದು ಎಲ್ಲ ಕಾಲೇಜಿನ ಮೇಲೆ ವಿಶ್ವಾಸವಿಟ್ಟು ಸೇರಿಸಿದಂಥ ಎಲ್ಲ ಪಾಲಕರಿಗೂ ಕೂಡ ನಿಜವಾಗಲೂ ಇದು ಒಂದು ಆನಂದದಾಯಕವಾದಂಥ ವಿಷಯ. ಈ ನಮ್ಮ ಗಂಗಾವತಿ ತಾಲೂಕು ಸಂಬಂಧಪಟ್ಟಂಗೆ ನಮ್ಮ ಗಂಗಾವತಿಯಲ್ಲಿದ್ದಂಥ ಈ ಕಾಲೇಜಿಗೆ 30 MBBS ಸೀಟ್ ಸಾಧನೆ ಮಾಡೋದು ನಿಜವಾಗಲೂ ಕೂಡ ನಮ್ಮ ಗಂಗಾವತಿಗೂ ಕೂಡ ಈ ಒಂದು ಮುಖ್ಯವಾದಂಥ ಹೆಮ್ಮೆಯ ವಿಷಯ. ಈ ಒಂದು ಅದ್ಭುತವಾದಂಥ ಫಲಿತಾಂಶಕ್ಕೆ ಸಮಾಜದ ಎಲ್ಲ ಗುರು ಹಿರಿಯರ ಆಶೀರ್ವಾದ, ಮಾಧ್ಯಮ ಮಿತ್ರರ ಒಂದು ಸಹಕಾರ, ಅದೇ ರೀತಿ ಪಾಲಕರ ಒಂದು ಅದ್ಭುತವಾದಂಥ ಸಹಕಾರ, ಮಕ್ಕಳ ಒಂದು ಅದ್ಭುತವಾದಂಥ ಸಾಧನೆ ಎಲ್ಲ ನಮ್ಮ ಉಪನ್ಯಾಸಕರ ಒಂದು ಅಮೋಘ ಶಿಕ್ಷಣ ಮೂಲ ಕಾರಣ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಈ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಅವರಿಗೆ ಅದ್ಭುತವಾದಂಥ ಶಿಕ್ಷಣ ನೀಡಿದಂಥ ಎಲ್ಲ ಉಪನ್ಯಾಸಕರೊಂದನ್ನು ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಸಾಧನೆ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಆ ಒಂದು ಪಾಲಕರಿಗೂ ಕೂಡ ನಾನು ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಮಧ್ಯೆ ವಿದ್ಯಾನಿಕೇತನ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ವಿದ್ಯಾರ್ಥಿಗಳ ಫಲಿತಾಂಶದ ಮಾಹಿತಿ ಪ್ರಕಟಿಸಿದರು. ಈ ವೇಳೆ ಕಾಲೇಜಿಗೆ 5ನೇ ಸ್ಥಾನ ಗಳಿಸಿರುವ ವಿದ್ಯಾರ್ಥಿ ರಘುನಂದನ್ ಪ್ರತಿಕ್ರಿಯೆ ನೀಡಿ, ಉಪನ್ಯಾಸಕರುಗಳ ಮಾರ್ಗದರ್ಶನ ಹಾಗೂ ಪೋಷಕರ ಸಹಕಾರದಿಂದಾಗಿ ಈ ಫಲಿತಾಂಶ ಪಡೆಯಲು ಸಾಧ್ಯವಾಯಿತು ಎಂದರು. ಈ ವರ್ಷ ಕನಿಷ್ಠ 30 ಗವರ್ನಮೆಂಟ್ ಮೆಡಿಕಲ್ ಸೀಟ್ಸ್ ಆಗಕ್ಕೆ ಅವಕಾಶ ಇದೆ. 30ಕ್ಕಿಂತ ಹೆಚ್ಚಿಗಾಗತ್ತೆ. ಅದು ಇನ್ನು ಮುಂದೆ ದಿನಮಾನಗಳಲ್ಲಿ ಕಟ್ ಆಫ್ ಎಲ್ಲ ಗೊತ್ತಾದ್ಮೇಲೆ ಪರ್ಫೆಕ್ಟ್ ನಂಬರ್ ಕೌನ್ಸಿಲಿಂಗ್ ಆದಮೇಲೆ ನಾವು ಇನ್ನೊಂದು ಸಲ ನಿಮಗೆ ತಿಳಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ ಸರ್. ಈಗ ಕಾಲೇಜ್ ಟಾಪ್ ಮಾರ್ಕ್ ಬಂದ್ಬಿಟ್ಟು 607 ಮಾರ್ಕ್ ಬಂದಿದೆ. ಯಶೋಧ ಪಾರಂಗಿ ಅನ್ನೋ ಹುಡುಗಿಗೆ 607 ಮಾರ್ಕ್ ಬಂದಿದೆ. ಹುಡುಗಿ ಗಂಗಾವತಿ. ಸೆಕೆಂಡ್ ಟಾಪರ್ ಅಲ್ಲಮ ಪ್ರಭು, ಈ ಹುಡುಗಕ್ಕೆ 598 ಮಾರ್ಕ್ ಬಂದಿದೆ. ಅವರು 3ನೇ ಸ್ಥಾನದಲ್ಲಿ ಶ್ರೀರಕ್ಷಿತಾ ಟಿ. ಅಲ್ಲಮ ಪ್ರಭು ಮತ್ತೆ ಶ್ರೀರಕ್ಷಿತಾ ಟಿ ನಮ್ಮ ವಿದ್ಯಾನಿಕೇತನ ಸ್ಕೂಲ್ ಸ್ಟೂಡೆಂಟ್ಸ್. ಶ್ರೀರಕ್ಷಿತಾ 594. ಇಲ್ಲ, ವರುಣ್ ಡಿ ಅನ್ನೋ ಹುಡುಗಕ್ಕೆ 587 ಮಾರ್ಕ್ ಬಂದಿದ್ದವು. 4ನೇ ಸ್ಥಾನದಲ್ಲಿ 587. ಮತ್ತೆ ರಘುನಂದನ್ ಅನ್ನೋ ಹುಡುಗ 5ನೇ ಸ್ಥಾನದಲ್ಲಿದೆ, 583. ಮತ್ತೆ ಸಂಜನಾ ಕೆ, ಈ ಹುಡುಗಿ 6ನೇ ಸ್ಥಾನದಲ್ಲಿದ್ದಾರೆ, 580 ಮಾರ್ಕ್ ಆಗಿದೆ, 580 ಮಾರ್ಕ್ಸ್. ಅದೇ ಥರ ವಿನೋದ್ ಕುಮಾರ್ ಅನ್ನೋ ಹುಡುಗಗೆ 581. ಮತ್ತೆ ಕಿರಣ್ ಕುಮಾರ್ ಹೆಚ್ ಅನ್ನೋ ಹುಡುಗಗೆ 561. ನಾನು ವಿದ್ಯಾನಿಕೇತನ್ ಕಾಲೇಜಲ್ಲಿ ಲಾಂಗ್ ಟರ್ಮ್ ಮಾಡಿದ್ದೀನಿ. ನಂಗೆ ನೀಟ್ ಮಾರ್ಕ್ಸು 583 ಬಂದಿದೆ. ಇವ್ರು ಹೇಳ್ತಿದ್ದೆಲ್ಲ ನೀಟಾಗಿ ಫಾಲೋ ಮಾಡ್ತಿದ್ದೆ. ಇವ್ರು ಕೊಟ್ಟಿದ್ದ ಮೆಟೀರಿಯಲ್ಸ್ ಎಲ್ಲ ಓದ್ತಿದ್ದೆ. ಇವರು ಭಾಳ ಹೆಲ್ಪ್ ಮಾಡಿದ್ದಾರೆ. ಮತ್ತು ಇವರು ಶೆಡ್ಯೂಲ್ ಮಾಡಿದರು. ಈ ಕೊರೋನಾದಿಂದ ಲಾಕ್ಡೌನ್ ಆಗಿತ್ತಲ್ಲ, ಆ ಟೈಮಲ್ಲಿ ನಮಗೆಲ್ಲ ಹೆಲ್ಪ್ ಮಾಡಿದರು.
ನಾನು 11 ಗಂಟೆ 12 ಗಂಟೆ ರಾತ್ರಿ ಎಲ್ಲ ಕ್ವಶನ್ಸ್ ಕೇಳ್ತಿದ್ದೆ. ಅವಾಗೂ ಏನು ಬೇಸರ ಪಡೆದೆ ಎಲ್ಲ ಹೇಳ್ತಿದ್ರು, ಹೇಳ್ಕೊಡ್ತಿದ್ರು. ಮತ್ತು ಎಷ್ಟೇ ಕ್ವಶನ್ಸ್ ಕೇಳಿದ್ರು ಯಾವಾಗಲೂ ಏನೂ ಆಗ್ತಿದ್ದಿಲ್ಲ. ಭಾಳ ಚೆನ್ನಾಗಿ ಎಲ್ಲ ಕ್ವಶನ್ಸ್ ಎಕ್ಸಾಮ್ಸ್ ತೊಗೊಂಡಿದ್ದಾರೆ. ವೀಕ್ಲಿ ಒಂದು 3-4 ಎಕ್ಸಾಮ್ ತೊಗೊತಿದ್ರು. ಮತ್ತು ಕಾಲೇಜಿದ್ದಾಗೂ ಅಷ್ಟೇ ಯಾವಾಗಲೂ ಸ್ಟ್ರಿಕ್ಟ್ ಶೆಡ್ಯೂಲ್ ಇರ್ತಿತ್ತು. ಎಲ್ಲ ಡಿಸಿಪ್ಲಿನ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ರು. ಅವರು ಮಾರ್ಗದರ್ಶನದಿಂದಲೇ ನಮ್ಗೆ ಇಷ್ಟು ಮಾರ್ಕ್ಸ್ ಬಂದಿದ್ದಿಲ್ಲ ಅಂದರೆ ಬರ್ತಿದ್ದಿಲ್ಲ ಇಷ್ಟು.